ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನೀವೆಲ್ಲ ಇವತ್ತಿನ ದಿವಸ ಆನಂದವೆಂಬ ಮಂಟಪದೊಳು ಅಂತಕ್ಕಂಥ ಒಂದು ಶರೀಫ್ ಸಾಹೇಬರ ಪದ್ಯವನ್ನು ನೋಡೋಣಂತ. ಆನಂದವೆಂಬ ಮಂಟಪದೊಳು ವಿಲಾಸ ಮಾಡೋನು ಭಾರಿ, ಹೇ ಪೋರಿ ತೂರ್ಯಾತೀತದೆ ಬೆರಿದು ಮನ ಹರಿದು ಸಹಜಾನಂದದೆ ಹೊಳೆದು ನೀನಲಿದು ಸರಸದೆ ಸುಮ್ಮನೆ ಸುಂದರ ಸ್ಥಳದೊಳು ವಿಲಾಸ ಅಂತ ಈ ಒಂದು ಪದ್ಯದೊಳಗೆ ಮಧುರ ಭಕ್ತಿಯ ಅಂತಿಮ ಸ್ಥಿತಿಯನ್ನು ವರ್ಣಿಸುವ ಪದ್ಯ ಇದಾಗೈತಿ. ಕಾಮ ಪ್ರೇಮಗಳು ಈ ಒಂದು ಜಗತ್ತನ್ನು ನಡೆಸುವ ನಗಿಸುವ ನಲಿವಿನಿಂದ ಇಡುವಂಥ ಎರಡು ಪ್ರಮುಖ ಗುಣಗಳು. ಇದೇ ದಾಟಿಯೊಳಗೆ ಶರೀಫ್ ಸಾಹೇಬರು ಗೆಳತಿಯೊಬ್ಬಳನ್ನು ಕರೆದು ಆನಂದ ಮಂಟಪದಲ್ಲಿ ವಿನೋದದಿಂದ ವ್ಯವಹರಿಸೋಣ ಅಂಥೇಳಿ ಕರೀಲಿಕ್ಕತ್ತಾರ. ಈ ದೇಹ ಅಂತಕ್ಕಂಥ ಸಖ, ಪ್ರಾಣ ಅಂತಕ್ಕಂಥ ಗೆಳತಿಗೆ ಹೃದಯ ಎಂಬ ಒಂದು ಆನಂದ ಮಂಟಪಕ್ಕೆ ವಿಹಾರ ಮಾಡಲು ಕರೆಯಾಕತ್ತಾರು ಅಂತೇಳಿ ನಾವಿಲ್ಲೇ ತಿಳ್ಕೊಬೇಕಾಕತಿ. ಇಬ್ಬರು ಗೆಳೆಯ ಅಥವಾ ಗೆಳತಿಯರಿ ಹೊರಗೆ ವಿನೋದದಿಂದ ವಿಹಾರ ಮಾಡಿದಂಗೆ ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ವಿಹರಿಸಲು ಸಾಧ್ಯವಿಲ್ಲ ಮತ್ತು ಬರುವುದಿಲ್ಲ. ಆ ಒಂದು ಆಧ್ಯಾತ್ಮಿಕ ಆನಂದದ ಅನುಭವವನ್ನು ಒಬ್ಬರ ಉಣ್ಬೇಕಾಕತಿ, ಅನುಭವಿಸ್ಬೇಕಾಕತಿ. ಇನ್ನೊಬ್ಬರನ್ನು ಕರೆದ ಕೊಡೋಕೆ ಅದು ಬರೋದಿಲ್ಲ ಅಂಥೇಳಿ ಹೇಳ್ತಾರೆ. ಈ ಒಂದು ನುಡಿಯೊಳಗೆ ಪೋರಿ ಅಂದ್ರೆ ಪ್ರಾಣವೆಂಬ ಅಂತಕ್ಕಂಥ ಗೆಳತಿ ತನ್ನ ಪಂಚಪ್ರಾಣಗಳನ್ನು ಲಿಂಗಮುಖವನ್ನಾಗಿ ಮಾಡಿ ತುರ್ಯಾತೀತ ಅವಸ್ಥೆಯಲ್ಲಿ, ಅಂದ್ರೆ ತುರ್ಯಾತೀತ ಅಂತಂದ್ರೆ ಎಲ್ಲವನ್ನ ಮೀರಿದ ಆಧ್ಯಾತ್ಮಿಕ ಆನಂದದ ಒಂದು ಸ್ಥಿತಿಗೆ ತುರ್ಯಾತೀತ ಅವಸ್ಥೆ ಅಂತೇಳಿ ಹೇಳ್ತಾರೆ. ಅಂಥ ಒಂದು ತುರ್ಯಾತೀತ ಅವಸ್ಥೆಯೊಳಗೆ ಬೆರೆಯನು ಬಾ ಅಂತೇಳಿ ಅವರು ಕರೆಯಾಕತ್ತಾರೆ. ಎಲ್ಲರಿಗೂ ತಿಳಿದಿರುವಂಗೆ ಜಾಗ್ರ, ಸ್ವಪ್ನ, ಸುಸುಪ್ತಿ ಇವು ಮನಸ್ಸಿನ ಅವಸ್ಥೆಗಳು. ತುರ್ಯ ಮತ್ತು ತುರ್ಯಾತೀತ ಇವೆರಡು ಆತ್ಮನ ನಿಜ ಅವಸ್ಥೆಗಳು. ತುರ್ಯಾತೀತ ಅವಸ್ಥೆಯೊಳಗೆ ಬೆರೆದಾಗ ಮನಸ್ಸು ಹರಿದು ಹೊಕ್ಕತಿ. ಮನಸ್ಸು ಯಾವಾಗ ಹರಿದು ಹೊಕ್ಕತೋ ಆಗ ಆ ಸಾಧಕನ ಸ್ಥಿತಿ ಅದು ಸಹಜಾನಂದದ ಸ್ಥಿತಿ ಆಕ್ಕತಿ ಅಂತೇಳಿ ಹೇಳ್ತಾರೆ. ಇನ್ನು ಎರಡನೇ ನುಡಿಯೊಳಗೆ ಮೂರೆರಡು ಕ್ಲೇಶವ ಕಳೆದು ಏಳು ಮಾಡಿದು ಈರೇಳು ಮೀರಿದ ಗುಡಿಪುರ ಶಿಶುನಾಳೇಶನೊಳು ವಿಲಾಸ ಅಂತೇಳಿ ಎರಡನೇ ನುಡಿಯೊಳಗೆ ಹೇಳ್ತಾರೆ. ಅಂದ್ರೆ ಯಾವಾಗ ಮನಸ್ಸು ಅಂತಕ್ಕಂಥದ್ದು ಹರಿದು ಹೋಗ್ತೋ ಅಲ್ಲಿ ಪಂಚಕ್ಲೇಶಗಳನ್ನುವಂಥವಿಲ್ಲ. ಈ ಪಂಚಕ್ಲೇಶಗಳಂತಂದ್ರೆ ಅವಿದ್ಯ, ಅಸ್ಮಿತ, ಅಭಿನಿವೇಶ, ರಾಗ, ದ್ವೇಷ ಈ ಒಂದು ಪಂಚಕ್ಲೇಶಗಳು ಇಲ್ಲವಾದಾಗ ಅಲ್ಲಿ ಸಪ್ತ ವ್ಯಸನಗಳ ಅಸ್ತಿತ್ವನೂ ಕೂಡ ಇರುವುದಿಲ್ಲ. ಅವು ಕೂಡ ಇಲ್ಲೇ ಸತ್ತಂತ ಅಕ್ಕವು. ಈ ಪಂಚಕ್ಲೇಶಗಳು ಮತ್ತು ಪಂಚವ್ಯಸನಗಳು ಇಲ್ಲದಂಥ ಸಾಧಕನು 14 ಲೋಕಗಳ ಬಂಧನವನ್ನು ದಾಟಿ ಪರಮಾತ್ಮನಲ್ಲಿ ಪರಮಾನಂದದ ವಿನೋದವನ್ನು ಅನುಭವಿಸ್ತಾನು ಅಂತೇಳಿ ಈ ಒಂದು ಪದ್ಯದೊಳಗೆ ಯಾವ ಶಿಶುನಾಳದ ಸಂತ ಶರೀಫ್ ಸಾಹೇಬರು ಹೇಳ್ಯಾರ. ಈ ಒಂದು ಪದ್ಯದೊಂದಿಗೆ ಈ ಒಂದು ಶರೀಫ್ ಸಾಹೇಬರ ಪದ್ಯಗಳ ಸರಮಾಲೆಯೊಳಗೆ ಕುಟುಂಬ ರಸಾಯನ ಅಂತಕ್ಕಂಥ ಭಾಗ ಇವತ್ತು ಮುಕ್ತಾಯಕತಿ. ಇಂದಿನಿಂದ ಸದ್ಗುರು ರಸಾಯನ ಅಂತಕ್ಕಂಥ ಭಾಗವನ್ನು ನೀವೆಲ್ಲ ನೋಡ್ತಾ ಹೋಗೋಣಂತ. ಸದ್ಗುರು ಅಂತಂದ್ರೆ ನಾವು ಮೊಟ್ಟ ಮೊದಲ ಗುರು ಕೃಪೆಯನ್ನು ತಿಳ್ಕೊಬೇಕಾಕತಿ.
ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಜಗತ್ತಿನೊಳಗೆ ಬ್ರಹ್ಮಾಂಡದೊಳಗೆ ಗುರುವಿಗಿಂತ ದೊಡ್ಡವರು ಯಾರ್ಯಾರು ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ನಾವು ನೀವೆಲ್ಲ ಕೇಳೀವಿ. ಭಾರತ ದೇಶ ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೀಮಂತ. ಇಲ್ಲಿ ಸಾವಿರಾರು ಜನ ಸಂತರು ಶರಣರು ಅವತರಿಸಿ ಹೋಗ್ಯಾರ. ಅವರು ಲಕ್ಷಾಂತರ ಜನರ ಮನದಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗಿದರು. ಜನರ ಕಷ್ಟ ನಷ್ಟ ದುಃಖ ದುಮ್ಮಾನಗಳನ್ನು ಕಳೆದರು. ಅಲ್ಲದ ಸುಂದರ ಬದುಕಿನ ರೀತಿ ನೀತಿಗಳನ್ನು ಹೇಳಿದರು. ಅದರಿಂದ ಜನರ ಬದುಕು ದರ್ಶನವೂ ಆನಂದಪೂರ್ಣವೂ ಆಯಿತು ಅಂತೇಳಿ ಹೇಳ್ತಾರೆ. ಇನ್ನು ಉಳಿದ ಯಾವ ಪಶು ಪಕ್ಷಿಗಳಿಗೆ ಇಲ್ಲದಂಥ ಶಕ್ತಿ ಸಾಮರ್ಥ್ಯವನ್ನು ಆ ನಿಸರ್ಗ ದೇವತೆ ಈ ಮನುಷ್ಯಾಗ ಕೊಟ್ಟಾಳ. ನಮ್ಮ ಕಣ್ಣು ಸಾಣದಾದರೂ ಕೂಡ ಅದು ವಿಶಾಲವಾದಂಥ ಒಂದು ವಿಶ್ವವನ್ನು ನೋಡ್ತೈತಿ. ಕಿವಿ ಶಬ್ದದ ಜಗವನ್ನು ತೋರ್ತಾವು. ಈ ನಮ್ಮ ಕಾಲುಗಳು ಇಡೀ ಪ್ರಪಂಚವನ್ನು ಸುತ್ತಬಲ್ಲವು. ಕೈಗಳು ಕೂಡ ನೂರಾರು ಕಾಲ ದುಡಿಬಲ್ಲವು. ಇನ್ನು ಮನಬುದ್ಧಿಗಳ ಸಾಮರ್ಥ್ಯವು ನಿಸ್ಸೀಮ. ವಿಶ್ವದ ಆದಿ ಅಂತ್ಯವನ್ನು ಅರಿಯಬಲ್ಲ ಶಕ್ತಿ ಅವುಗಳಲ್ಲಿ ಐತಿ. ಈ ಒಂದು ಮಾನವ ಜೀವನದ ಪ್ರಮುಖ ಗುರಿಗಳು ಯಾವುವು ಅಂತಂದ್ರೆ ಎರಡು. ಒಂದು, ನಮ್ಮ ಸುತ್ತಮುತ್ತ ಹರಿವಿಕೊಂಡಿರುವಂಥ ಸತ್ಯಂ ಶಿವಂ ಸುಂದರಂ ಅಂತಕ್ಕಂಥ ಒಂದು ಜಗತ್ತನ್ನು ಅರಿಯುವುದು. ಎರಡನೇದ್ದು, ನಮ್ಮ ಬದುಕಿನೊಳಗೆ ಪರಮಶಾಂತಿಯನ್ನು ಅನುಭವಿಸುವುದು. ಈ ಎರಡು ಗುರಿಗಳನ್ನು ಸಾಧಿಸುವುದಕ್ಕೆ ನಾವು ಶರಣರ ಸಂತರ ಗುರು ಹಿರಿಯರ ಉಪದೇಶಪರ ಮಾತುಗಳನ್ನು ಕೇಳಬೇಕು. ಮಾತಿನ ಕಲೆ ಇಳಿದಿದ್ರೆ ಮನುಷ್ಯನು ಕೂಡ ಪ್ರಾಣಿಗಳ ಹಾಗೆ ಸುಮ್ಮನಾಗಿ ಬಿಡ್ತಿದ್ದ. ಸಂತರು ಶರಣರು ಸಾಧನೆಯಿಂದ ತಮ್ಮ ಮಾತನ್ನು ಮಂತ್ರವನ್ನಾಗಿ ಮಾಡಿದರು. ಅವುಗಳನ್ನು ಜ್ಯೋತಿರ್ಲಿಂಗವಾಗಿ ಮಾಡಿದರು. ನಮ್ಮ ಬದುಕಿನೊಳಗೆ ಪರಮಶಾಂತಿಯನ್ನು ಪಡೆಯುವಂಥದ್ದು ಹೆಂಗೆ ಅನ್ನೋದಕ್ಕೆ ಒಂದು ಮುತ್ತಿನಂಥ ಮಾತನ್ನು ಹೇಳ್ಯಾರು. ಅದು ಬರೀ ಮಾತಲ್ಲ, ಮಂತ್ರ. ಅದು ಒಂದು ಬಸವಣ್ಣನವರ ವಚನ ಜ್ಯೋತಿ. ಅದು ಯಾವುದಪ್ಪ ಅಂತಂದ್ರೆ, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊಣ್ಣೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಮೊದಲು ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ನಾವೊಂದು ಗಡಿಗೆ ಅಥವಾ ಮಡಿಕೆಯನ್ನು ತಯಾರು ಮಾಡಬೇಕಾದ್ರೆ ಮೊದಲು ಮಣ್ಣು ಬೇಕು. ತೊಡಿಗೆ ಅಂದ್ರೆ ಆಭರಣಗಳನ್ನು ಮಾಡಬೇಕು ಅಂತಂದ್ರೆ ನಮಗೆ ಚಿನ್ನ ಬೇಕು. ಅದರಂಥ ಹೆಂಗೆ ಗಡಿಗೆ ಮಾಡೋಕೆ ಮಣ್ಣು ಬೇಕು, ಹೆಂಗೆ ಆಭರಣ ತಯಾರು ಮಾಡೋಕೆ ಬಂಗಾರ ಬೇಕು, ಹಂಗೆ ಶಿವಪಥ ಅಥವಾ ಶಾಂತಿ ಪಥವನ್ನು ಅರಿಬೇಕಾದ್ರೆ ನಮಗೆ ಗುರುಪಥ ಅಥವಾ ಗುರುವಾಣಿ ಬೇಕು. ಹಂಗೆ ಭಗವಂತನನ್ನು ಅರಿಯಲು ಪರಮಶಾಂತಿಯನ್ನು ಪಡಿಬೇಕಾದ್ರೆ ಶರಣರ ಸಂತರ ಸಂಘ ಬೇಕೇ ಬೇಕು. ಯಾಕಂದ್ರೆ ನಮ್ಮ ಮನೆ ಅರಮನೆನ ಆಗಿರ್ಬೋದು, ಮೈಮ್ಯಾಲ ಅಥವಾ ಮನೆಯೊಳಗೆ ರಾಶಿ ರಾಶಿ ಬಂಗಾರ ಇರ್ಬೋದು. ಆದರೆ ನಮ್ಮ ಮುಖದೊಳಗೆ ಪ್ರಸನ್ನತೆ ಪ್ರಶಾಂತಿ ಇರದಿದ್ರೆ ಅದನ್ನೆಲ್ಲ ತಗೊಂಡು ಏನು ಮಾಡೋದು, ಅದಕ್ಕೆ ಏನು ಪ್ರಯೋಜನ ಐತಿ? ಅದಕ್ಕೆ ಒಂದು ಗಾದಿ ಮಾತು, ಆ ಒಂದು ಮನೆಯನ್ನು ಇಟ್ಟಿಗೆಗಳಿಂದ ಕಲ್ಲುಗಳಿಂದ ಕಟ್ತಾರೋ, ಆದರೆ ಆ ಮನೆಯೊಳಗಿರ್ತಕ್ಕಂಥ ಕುಟುಂಬವನ್ನು ಕಟ್ಟಬೇಕಾದ್ರೆ
ಸುಂದರವಾದಂಥ ಒಂದು ಭಾವನೆಗಳಿಂದ ಸದ್ಭಾವನೆಗಳಿಂದ ಕಟ್ಟಬೇಕಾಕತಿ. ಹೆಂಗಪ್ಪ ಅಂತಂದ್ರೆ ರೈತರಾದಂಥವರು ಯಾವ ವಿಶ್ವವಿದ್ಯಾಲಯದಲ್ಲಿ ಕಲ್ತಿಲ್ಲ, ಮೃಷ್ಟಾನ್ನ ಭೋಜನ ಮತ್ತು ಐಷಾರಾಮಿ ವಾಹನಗಳು ಅವರಲ್ಲಿ ಇಲ್ಲ. ಆದ್ರೆ ಮೂಕ ಮುಗ್ಧ ಪಶು ಪಕ್ಷಿಗಳು ಕೂಡ ಹಸಿರು ಒಣಸಿರಿಯ ಮಧ್ಯದೊಳಗೆ ಆಡುತ್ತಾ ಆ ರೈತರು ಬದುಕ್ತಾರೋ. ಹಂಗೆ ಆ ಒಂದು ರೈತನ ಸಂತೃಪ್ತ ಜೀವನದ ಎದುರು ಸಿರಿವಂತರ ಸಂಪತ್ತೆಲ್ಲ ಸಪ್ಪಿಯಾಗಿ ಕಾಣ್ತತಿ, ಕಳಹೀನವಾಗಿ ಕಾಣ್ತತಿ. ಆ ಒಂದು ವಿಠಲನ ಪರಮ ಭಕ್ತರಾಗಿದ್ದಂಥ ಸಂತ ತುಕಾರಾಮ ಮನೆಯಲ್ಲಿ ಕಡು ಬಡತನ ತಾಂಡವಾಡ್ತಿತ್ತು. ಆದರೂ ಅವರು ನನಗಿಂತ ಸಿರಿವಂತರು ಯಾರ್ಯಾರು ಇಲ್ಲ ಅಂತೇಳಿ ಹೇಳ್ತಾ ಇದ್ದರು. ಈ ಒಂದು ತುಕಾರಾಮ್ ಮಹಾರಾಜರಲ್ಲಿ ಇದ್ದದ್ದು ಭೌತಿಕ ಸಂಪತ್ತಲ್ಲ, ಬರೀ ಭಕ್ತಿಯ ಸಂಪತ್ತು. ನಮ್ಮ ಅಂತ್ಯಕ್ಕೆ ಸಂಪತ್ತು ಅನ್ನುವಂಥದ್ದು ಇರಲಿ ಅಥವಾ ಇಲ್ಲದೇ ಇರಲಿ, ಆದ್ರೆ ಮನಸ್ಸು ಸಂತೃಪ್ತಿಯಿಂದ ಇರಬೇಕು. ಅದನ್ನು ಪಡೆಯೋದು ಹೆಂಗೆ ಅಂತಂದ್ರೆ ಅದನ್ನು ಕಲಿಸುವಂಥವ್ರನ್ನ ಗುರುಗಳು. ಯಾವ ಮಗುವನ್ನು ತಾಯಿ ಜೋಗಳ ಹಾಡಿ ಮಲಗಿಸೋಕ್ಕೆ ಪ್ರಯತ್ನ ಪಡ್ತಾಳಲ್ಲ ವಿನಃ ಆ ಮಗುವನ್ನು ಎಬ್ಬಿಸ್ಲಿಕ್ಕೆ ಅಲ್ಲ. ಹಂಗೆ ಸಜ್ಜನರ ಸತ್ಸಂಗ ಪುರಾಣ ಪ್ರವಚನ ಅಂತಂದ್ರೆ ಗುರುವೆಂಬ ತಾಯಿ ಹೇಳುವಂಥ ಒಂದು ಆಧ್ಯಾತ್ಮಿಕ ಜೋಗಳಿದ್ದಂಗೆ. ಈ ಒಂದು ಗುರು ಅಂತಕ್ಕಂಥ ತಾಯಿ ಹೇಳುವ ಒಂದು ಆಧ್ಯಾತ್ಮಿಕ ಜೋಗುಳದ ಸತ್ಸಂಗದಿಂದ ಮನಸ್ಸಂತಕ್ಕಂಥ ಮಗು ಮಲಗಿ ಪರಮಶಾಂತಿಯನ್ನು ಅನುಭವಿಸ್ತೈತಿ. ಆದ್ದರಿಂದ ನಾವು ಶಿವಪಥ ಅಥವಾ ಶಾಂತಿ ಪಥವನ್ನು ಅರಿಯೋದಕ್ಕೆ, ಆನಂದಿಸುವುದಕ್ಕೆ ಸದ್ಗುರುಗಳ ಉಪದೇಶಾಮೃತವನ್ನು ಸವಿಯಬೇಕು. ಇದಕ್ಕೆ ನಮಗೆ ಗುರುಕೃಪೆ ಬೇಕು ಅಂತಕ್ಕಂಥ ಮಾತನ್ನು ಇಲ್ಲೇ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.